ಚಿಕ್ಕಪೇಟೆಯ ಕೋಟೆ ಗ್ರಾಮ ದೇವತೆಯ ಅದ್ದೂರಿ ಜಾತ್ರಾ ಮಹೋತ್ಸವ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಹೋಮ ಹವನ ವಿಶೇಷ ಪೂಜೆ. ಜಾತ್ರೆಗೆ ಮೆರುಗು ತಂದ ವಿವಿಧ ಕಲಾ ತಂಡಗಳು, ಸಂಭ್ರಮಿಸಿದ ಭಕ್ತರು. ತುಮಕೂರಿನ ಚಿಕ್ಕಪೇಟೆಯಲ್ಲಿರೋ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಗ್ರಾಮ ದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಂಡಿದೆ. ಇಂದಿನಿಂದ ಸುಮಾರು 4 ದಿನಗಳ ಕಾಲ ಅಂದರೆ ಶುಕ್ರವಾರದವರೆಗೂ ನಡೆಯಲಿದ್ದು, ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನಾ ಕಡೆಗಳಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಆಷಾಢ ಮಾಸದಲ್ಲಿ ಈ ದೇವಿಯ ಜಾತ್ರಾ ಮಹೋತ್ಸವ ನಡೆಯುವುದು ವಿಶೇಷವಾಗಿದೆ. ಹೌದು, ಕೋಟೆ ಶ್ರೀ ಗ್ರಾಮ ದೇವತೆಯ ಮೂಲ ಸ್ಥಾನ ಚಿಕ್ಕಪೇಟೆಯ ಎಮ್ಮೆಕೆರೆಯಾಗಿದ್ದು, ಸುತ್ತಮುತ್ತಲ ಜನರ ಆರಾಧ್ಯ ದೇವಿ ಕೂಡ ಆಗಿದ್ದಾಳೆ. ಇಲ್ಲಿನ ಜನರು ಕಷ್ಟ ಅಂತ ಬಂದ್ರೆ ಸಾಕು, ಮೊದಲು ಈ ದೇವಿಯ ಬಳಿ ಹೋಗಿ ಪ್ರಾರ್ಥಿಸೋದು, ಭಕ್ತರ ಕಷ್ಟಗಳನ್ನ ನಿವಾರಿಸಿ ಕಾಪಾಡ್ತಾಳೆ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಅಪಾರವಾಗಿದ್ದು, ಅದ್ದೂರಿಯಾಗಿ ಜಾತ್ರೆಯನ್ನ ಆಚರಿಸುತ್ತಿದ್ದಾರೆ. ಇಂದಿನಿಂದ ಜಾತ್ರೆ ಆರಂಭವಾಗಿದ್ದು, ದೇವಸ್ಥಾನದ ಮುಂಭಾಗದಲ್ಲಿ ಹೂಗಳಿಂದ ಅಲಂಕೃತಗೊಂಡ ಗೋಪುರವನ್ನ ನಿರ್ಮಾಣ ಮಾಡಲಾಗಿದ್ದು, ಭಕ್ತರ ಕಣ್ಮನ ಸೆಳೀತಾ ಇದೆ. ಜೊತೆಗೆ ದೇವಿಗೆ ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು, ಚಿಕ್ಕಪೇಟೆಯ ಪ್ರಮುಖ ಬೀದಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಜಾತ್ರೆಯ ಅಂಗವಾಗಿ ಪ್ರತಿನಿತ್ಯವೂ ದೇವಿಗೆ ಹೋಮ ಹವನ ಸೇರಿ ವಿಶೇಷ ಪೂಜೆಯನ್ನ ನೆರವೇರಿಸಿ ಭಕ್ತರು ಪುನೀತರಾಗ್ತಿದ್ದಾರೆ. ಇನ್ನು ಇಂದು ಬೆಳಗ್ಗೆಯಿಂದಲೇ ಕೋಟೆ ಶ್ರೀ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸಿ ವಿಶೇಷ ಪೂಜೆಯನ್ನ ನಡೆಸಿ ಬಳಿಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ಈ ವೇಳೆ ವಿವಿಧ ಕಲಾ ತಂಡಗಳು ವಾದ್ಯಗಳನ್ನ ನುಡಿಸುವ ಮೂಲಕ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಮೆರುಗನ್ನ ತಂದಿತು. ಇನ್ನು ದೇವಿಯ ಮೆರವಣಿಗೆಯಲ್ಲಿ ಮೇಕೆಯನ್ನ ಕರೆದೊಯ್ಯಲಾಗಿದ್ದು, ಮೆರವಣಿಗೆಯಲ್ಲಿ ಮೇಕೆಯನ್ನ ಬಲಿಕೊಟ್ಟು ಭಕ್ತಿಯನ್ನ ಮೆರೆದ್ರು. ಇನ್ನು ಈ ದೇವಿಯ ಜಾತ್ರೆಯನ್ನ ತುಮಕೂರಿನ ಅಗ್ರಹಾರ, ಭೀಮಸಂದ್ರ, ದಿಬ್ಬೂರು, ಕುಂಟಮನ ತೋಟ, ಗುಬ್ಬಿಗೇಟ್ ಇನ್ನಿತರೆ ಗ್ರಾಮಗಳಲ್ಲಿ ಜಾತ್ರೆಯನ್ನ ಆಚರಿಸಲಾಗ್ತಾ ಇದ್ದು, ಈ ಎಲ್ಲ ಗ್ರಾಮಗಳಿಗೂ ದೇವಿಯನ್ನ ಹೊತ್ತು ಮೆರವಣಿಗೆ ನಡೆಸುವುದು ಮತ್ತೊಂದು ವಿಶೇಷವಾಗಿದೆ. ಈ ವೇಳೆ ಆಯಾ ಗ್ರಾಮದಲ್ಲಿ ಮಹಿಳೆಯರು ಆರತಿ ಎತ್ತುವ ಮೂಲಕ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿ ನಡೆದುಕೊಂಡು ಬಂದಿದೆ. ನಾವಿವತ್ತು ತುಮಕೂರು ನಗರದಲ್ಲಿರುವ ಚಿಕ್ಕಪೇಟೆಯಲ್ಲಿರುವಂತಹ ಕೋಟೆ ಶ್ರೀ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದಲ್ಲಿದ್ದೇವೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಡೆಯುವಂತಹ ಈ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ನಡೆಯುತ್ತೆ. ಅದರಲ್ಲೂ ಊರ ಕಾಯುವಂತಹ ಗ್ರಾಮ ದೇವತೆ ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಈ ಕೋಟೆ ಶ್ರೀ ಗ್ರಾಮ ದೇವತೆಯ ಜಾತ್ರೆ ಇವತ್ತು ನಡೀತಾ ಇದೆ ಚಿಕ್ಕಪೇಟೆಯಲ್ಲಿ. ಸತತ 4 ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ನಡೆಯುವಂತಹ ಈ ಜಾತ್ರೆ ಮಕ್ಕಳಿಗೆ ಬರುವಂತಹ ರೋಗ ರುಜಿನಗಳನ್ನು, ಹರಕೆಗಳನ್ನು ಹೊತ್ತಂತಹ ಪೋಷಕರು ಏನು ಬಂದು ಇಲ್ಲಿ ಹರಕೆಗಳನ್ನು ತೀರಿಸುವಂಥದ್ದು. ಇವತ್ತು ನಾವು ಚಿಕ್ಕಪೇಟೆಯ ಗ್ರಾಮ ದೇವತೆಯಲ್ಲಿ ಇದೀವಿ. ನೀವು ನೋಡ್ತಾ ಹೋಗ್ಬೋದು, ವಿಶಿಷ್ಟವಾಗಿ ಅಲಂಕಾರಗೊಂಡಿರುವಂತಹ ತಾಯಿಯ ಮೂರ್ತಿ ಬಹು ಪ್ರಸನ್ನವಾಗಿ ಕಾಣಿಸ್ತಾ ಇದೆ. ಅಷ್ಟೇ ಅಧಿಕೃತವಾಗಿ ಅಲಂಕಾರವನ್ನು ಮಾಡಿರುವಂತಹ ಈ ತಾಯಿಯ ಮೂರ್ತಿ ಈಗ ಮತ್ತೊಂದು ಮೂರ್ತಿಗೆ ಗ್ರಾಮದ ಹಲವು ಬೀದಿಗಳಲ್ಲಿ ಏನು ಮೆರವಣಿಗೆಯನ್ನು ಹೋಗಿರುವಂಥದ್ದು. ವಿಶಿಷ್ಟವಾಗಿ 4 ದಿನ ನಡೆಯುವಂಥ ಈ ಆಚರಣೆಯಲ್ಲಿ ಯಾವುದೇ ಧರ್ಮ, ಜಾತಿಯ, ಪಂಗಡಗಳ ಭೇದ ಭಾವವಿಲ್ಲದೆ ಎಲ್ಲ ಕೋಮಿನವರು ಕೂಡ ಭಾಗವಹಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುವಂಥದ್ದು. ಇನ್ನು ಈ ವೇಳೆ ಮಾತನಾಡಿದ ಚಿಕ್ಕಪೇಟೆಯ ಹಿರಿಯ ಮುಖಂಡ ಬಾಲಕೃಷ್ಣ, ಸುಮಾರು 40 ವರ್ಷಗಳ ಹಿಂದಿನಿಂದಲೂ ಜಾತ್ರಾ ಮಹೋತ್ಸವವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. ಪೈಲ್ವಾನ್ ಶಿವಣ್ಣ, ಗಂಗಣ್ಣ, ಶಿವಣ್ಣ ಅವರ ಕಾಲದಿಂದಲೂ ನಡೆಸಿಕೊಂಡು ಬರ್ತಿದ್ದಾರೆ. ಈ ಹಿಂದೆ ಭಾಗದಿಂದ ಗೆದ್ದ ಹನುಮಂತಣ್ಣ ಅನ್ನೋರು ಈ ತಾಯಿಯ ದಸರಾ ಹಬ್ಬದಂದು ಕೋತಿತೋಪಿಗೆ ಬನ್ನಿ ಕಡಿಯೋಕೆ ಕರೆದುಕೊಂಡು ಹೋಗ್ತಾ ಇದ್ದ ಪ್ರತೀತಿಯೂ ಇದೆ. ತಾಯಿ ದೇವಾಲಯದ ಒಳಗೆ ಪ್ರವೇಶ ಮಾಡಲು ನಿರಾಕರಿಸಿದ ಕಾರಣ ಹಿರಿಯರು ದೇವರಿಗೆ ಮೊರೆ ಹೋದಾಗ ಜಾತ್ರೆ ನಿಲ್ಲಿಸಿರುವುದೇ ದೇವಿಯ ಕೋಪಕ್ಕೆ ಕಾರಣ ಎಂದು ತಿಳಿಯಿತು. ಕಳೆದ 35 ವರ್ಷಗಳಿಂದಲೂ ತಪ್ಪದೇ ತಾವು ಜಾತ್ರೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ತಮಗೆ ಟ್ರಸ್ಟ್ ಕೂಡ ಸಹಕಾರ ನೀಡ್ತಾ ಇದೆ ಎಂದಿದ್ದಾರೆ. ಇದು ಸುಮಾರು ಹಿಂದೆಯಿಂದ ಒಂದು 40 ವರ್ಷದಿಂದನೂ ಜಾತ್ರೆ ನಡೀತಾ ಇದೆ. ಇದು ದೊಡ್ಡ ದೊಡ್ಡವ್ರ ಹಿಂದೆ ಎಲ್ಲ ಪೈಲ್ವಾನ್ ಶಿವಣ್ಣವರು, ಗಂಗರಂಗಣ್ಣವರು, ಯಜಮಾನ್ ಸಿದ್ದಪ್ಪನವರು ಅಂತ ಎಲ್ಲ ಅಮಾಮ್ ಕೋಮ್ನವರು
ಎಲ್ಲ ವರ್ಗದ ಜನಗಳು ಮುಖಂಡರುಗಳು ಸೇರಿ ಈ ಜಾತ್ರೆ ಗ್ರಾಮ ದೇವತೆ ಜಾತ್ರೆನ ನಡ್ಸ್ಕೊಂಡು ಬರ್ತಿದ್ರು. ಅವ್ರ ಜೊತೆಯಲ್ಲಿ ನಾವು ಚಿಕ್ಕ ಚಿಕ್ಕ ಕಾರ್ಯಕರ್ತರಾಗ ಅವ್ರ ಜೊತೆ ಸೇರ್ಕೊಂಡು ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು. ಹಿಂದೆ ಈ ಭಾಗದಿಂದ ಗೆದ್ದಂಥ ಅವರು ಹನುಮಂತಣ್ಣ ಅಂದ್ಬಿಟ್ಟು ನಗರಸಭಾ ಸದಸ್ಯರಾಗಿದ್ದರು. ಅವರು ಹಿಂಗೆ ಈ ಪ್ರತಿ ಸಾರಿ ಅಮ್ಮನ್ನ ಇದಕ್ಕೆ ದಸರಾ ಇದರೊಳಗೆ ಇದಕ್ಕೆ ಕರ್ಕೊಂಡು ಹೋಗ್ತಿದ್ವು, ಕೋತಿ ತೋಪಿಗೆ ಬನ್ನಿ ಕಡಿಯೋದಕ್ಕೆ. ಆವಾಗ ಇದು ಜಾತ್ರೆ ನಿಲ್ಲಿಸ್ಬಿಟ್ಟಿದ್ರು ಅವಾಗ ಕೆಲವು ವರ್ಷದಲ್ಲಿ. ಆವಾಗ ಅಮ್ಮ ಬನ್ನಿ ಮಂಟಪಕ್ಕೆ ಬಂದು ತಿರ್ಗಾ ದೇವಸ್ಥಾನಕ್ಕೆ ಬರೋದಕ್ಕೆ ಭಾಳ ರಾಂಗ್ ಮಾಡಿಬಿಡ್ತು. ಬರ್ತಾನೆ ಇಲ್ಲ, ದೇವಸ್ಥಾನಕ್ಕೆ ಬರ್ತಿಲ್ಲ, ತಿರುಗಿ ಹೊರಟೋಗ್ಬಿಡ್ತಿತ್ತು ಈ ಹೆಂಗನ್ರಂಗೆ. ಆವಾಗ ಇವ್ರು ಹನುಮಂತಪ್ಪ ಅವರು ಶಿವಣ್ಣವರು ಇವರೆಲ್ಲ ಬಂದು, ಯಾಕಮ್ಮ ಹಿಂಗೆಲ್ಲ ಮಾಡ್ತಿದ್ಯಾ, ನೀನು ಬಾ, ನಿಂಗೇನ ನಾವು ಇದು ಮಾಡಿದರೆ ನಾವು ಇದು ಮಾಡ್ಕೊತೀವಿ ಅಂದಾಗ, ಜಾತ್ರೆ ಮಾಡಿರೋದು ನಿಲ್ಸಿರೋದಕ್ಕೆ ತಾಯಿ ಹಿಂಗೆ ರಾಂಗ್ ಆಗೈತೆ, ಜಾತ್ರೆ ಮಾಡ್ತೀವಿ ಅಂತ ನೀವು ಇದು ಮಾಡ್ಕೊಳ್ಳಿ, ಅವಾಗ ತಾಯಿ ಬರ್ತೈತೆ ಅಂತ ಹೇಳಿ ಕೆಲವರೆಲ್ಲ ಹೇಳಿದ್ರು ಅಲ್ಲಿ ಗೊತ್ತಿದ್ದವರು. ಆವಾಗ ಕೋತಿ ತೋಪಲ್ಲಿ ಅದು ದೇವ್ರಂಗೆ ಆಡ್ತಿದ್ದಿದ್ದು, ಅಲ್ಲೇ ಅಮ್ಮನಿಗೆ ಅದು ಹೇಳಿದ್ರು, ಆಯ್ತಮ್ಮ ಇನ್ನು ಮುಂದಕ್ಕೆ ಜಾತ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ, ನೀನು ಸಲೀಸಾಗಿ ಬಾರಮ್ಮ ದೇವಸ್ಥಾನಕ್ಕೆ ಅಂತ ಕರೆದಾಗ ನಾವು ಅವಾಗಿದ್ವು, ನಮಗೂ ಚೆನ್ನಾಗಿ ಗೊತ್ತೈತೆ. ಅವಾಗಿಂದ 35 ವರ್ಷ ಆಯಿತು ಜಾತ್ರೆ ಪ್ರಾರಂಭ ಮಾಡಿ. ಹನುಮಂತಪ್ಪವರು ಕೌನ್ಸಿಲರ್ ಪೀರಿಯಡ್ನಲ್ಲಿ ನಾವು ಅವ್ರ ಜೊತೆ ಎಲ್ಲ ದೊಡ್ಡ ಯಜಮಾನ್ರ ಜೊತೆ ನಾವು ಸೇರಿ ಜಾತ್ರೆ ಮಾಡ್ಕೊಂಬರ್ತಾ ಇದ್ದೀವಿ. ಅವತ್ತಿಂದ ಇವತ್ತಿನ ತನಕ ಪ್ರತಿ ವರ್ಷವೂ ದಿನೇ ವರ್ಷ ಹೆಚ್ಚಿನ ರೀತಿ ಒಳಗೆ ಈ ಅಮ್ಮನ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಚಿಕ್ಕಪೇಟೆಯ ಮತ್ತೊಬ್ಬ ಮುಖಂಡರು ಮಾತನಾಡಿ, ಕೋಟೆಶ್ರೀ ಗ್ರಾಮ ದೇವತಾ ಅಮ್ಮನವರಿಗೆ ಶುಕ್ರವಾರ ಆರತಿ ಇರುತ್ತೆ. 500 ಮನೆಯಿಂದಲೇ ಆರತಿ ಇರುತ್ತೆ. ಅವರೇ ಬೆಳಗಿನಿಂದ ಸಂಜೆಯವರೆಗೂ ವಿಶೇಷ ಪೂಜೆಯನ್ನ ಮಾಡ್ತಾರೆ ಎಂದಿದ್ದಾರೆ. ಆರತಿ ಇರುತ್ತೆ, ಶುಕ್ರವಾರ 500 ಮನೆ ಆರತಿ ಇರುತ್ತೆ. ಅವರು ವಿಶೇಷ ಪೂಜೆ ಇರುತ್ತೆ. ಬೆಳಗಿನ ಸಾಯಂಕಾಲ ತನಕ ದೇವಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಸಾಯಂಕಾಲ ಎಲ್ಲ ನಿರಂತರವಾಗಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಅವ್ರ ಮನೆಯವ್ರು ಮಾಡ್ತಾರೆ ಅವತ್ತು ಶುಕ್ರವಾರ ದಿವಸ ವಿಶೇಷವಾದ ಪೂಜೆ. 500 ಮನೆಯವರು ಅವತ್ತು ಆರತಿ ಗಿರ್ತಿ ಎಲ್ಲ ಇರುತ್ತೆ. ಅವರೆಲ್ಲ ಆರತಿ ತಗೊಂಬಂದು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಅಲಂಕಾರ ಆಮೇಲೆ ಪ್ರಸಾದ ಎಲ್ಲ ನಡೀತದೆ. ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು, ದೇಗುಲಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಕೂಡ ಮಾಡಲಾಗಿದ್ದು, ಇನ್ನು 3 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು ಸಾಕಷ್ಟು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸಂಗೀತ, ಪ್ರಜಾಶಕ್ತಿ ಟಿವಿ, ತುಮಕೂರು.